ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ವೀಕ್ ಹೇಗಿತ್ತು ಅಂತ ಇವತ್ತಿನ ಈ ಒಂದು ನನ್ನ ರಿವ್ಯೂ. ವೀಕ್ಷಕರೇ, ಫ್ಯಾಮಿಲಿ ವೀಕ್ ಅನ್ನುವಂಥದ್ದಿತ್ತಲ್ಲ, ಇದು ಎಲ್ಲರ ಮನಸ್ಸಿಗೂ ನಾಟುವಂತಹ ಒಂದು ಅದ್ಭುತವಾದಂಥ ಒಂದು ವೀಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಬ್ಬ ಹುಟ್ಟಿದ ಮಕ್ಕಳಿಗೂ ತಮ್ಮ ತಂದೆ ತಾಯಿ ಕುಟುಂಬಸ್ಥರು ಎಷ್ಟು ಪ್ರಮುಖ, ಅಥವಾ ತನ್ನನ್ನು ಮದುವೆಯಾದ ಗಂಡ ಅಥವಾ ತನ್ನನ್ನು ಮದುವೆಯಾದ ಹೆಂಡತಿ ಎಷ್ಟು ಮುಖ್ಯ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಸೊ ಈ ಒಂದು ಬಿಗ್ ಬಾಸ್ ಮನೆ ಅನ್ನುವಂಥದ್ದು 3 ತಿಂಗಳುಗಳ ಕಾಲ ಯಾರ ಬಳಿಯೂ ಅಂದರೆ ಕುಟುಂಬಸ್ಥರ ಬಳಿ ಹೋಗದೆ, ಅಥವಾ ಕುಟುಂಬಸ್ಥರ ಬಳಿ ನಿಲ್ಲದೆ, ಅಥವಾ ಕುಟುಂಬಸ್ಥರ ಬಳಿ ಮಾತನಾಡದೆ, ಒಂದು ಫೋನಲ್ಲೂ ಕೂಡ ಮಾತನಾಡಲಿಕ್ಕೆ ಸಾಧ್ಯವಾಗದೆ ತನ್ನ ಆಟದಲ್ಲಿ ತೊಡಗಿಸಿಕೊಂಡು ತಾನೇನಾದರೂ ಬೆಳಿಬೇಕು ಅಂತ ಹೇಳಿ ಆ 3 ತಿಂಗಳು ಸಿಕ್ಕಂಥ ಒಂದು ಅವಕಾಶದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಈ ಕಂಟೆಸ್ಟೆಂಟ್ಗಳು ತಮ್ಮ ಆಟದ ಚಾಣಕ್ಯತನವನ್ನು ತೋರಿಸುವಂಥ ಒಂದು ಬ್ಯುಸಿಯಲ್ಲಿ ಇರ್ತಾರೆ. ಹೀಗಿದ್ದಾಗ ಕುಟುಂಬಸ್ಥರು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಗಂಡ ಹೆಂಡತಿ ಎಲ್ಲರನ್ನೂ ಕೂಡ ಬಿಟ್ಟು, ಮಕ್ಕಳು ಎಲ್ಲರನ್ನೂ ಕೂಡ ಬಿಟ್ಟು ಈ ಬಿಗ್ ಬಾಸ್ ಮನೆಯಲ್ಲಿ ಆಪೋಸಿಟ್ ಕಂಟೆಸ್ಟೆಂಟ್ಗಳೊಂದಿಗೆ ಹೊಂದಿಕೊಂಡು ಬದುಕನ್ನು ನಡೆಸಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಸಿಗುತ್ತೆ, ಆದರೆ ಎಲ್ಲವೂ ಲಿಮಿಟೆಡ್ ಅಂದರೆ ಇವರು ಟಾಸ್ಕಿಗೆ ಅನುಗುಣವಾಗಿ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಲಿಸುವ ಪಾಠ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಹೀಗಿರುವಾಗ ಆಟೋಮೆಟಿಕಲಿ ಮನೆ ಅನ್ನೋದು ನೆನಪಾಗೇ ಆಗುತ್ತೆ. ತಂದೆ ತಾಯಿ ಅನ್ನೋರು ಎಲ್ಲದೂ ಕೂಡ ನೆನಪಾಗುತ್ತೆ. ಮಕ್ಕಳನ್ನ ಬಿಟ್ಟು ಎಷ್ಟೋ ಜನ ಬಂದಿರ್ತಾರೆ, ಹೆಂಡ್ತಿನ ಬಿಟ್ಟು ಬಂದಿರ್ತಾರೆ. ಪ್ರತಿಯೊಂದು ಕೂಡ ಎಲ್ಲವೂ ಆ ಕ್ಷಣಕ್ಕೆ ನೆನಪಾಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಆ ಭಾವುಕತೆ, ಆ ಪ್ರೀತಿ ಅವೆಲ್ಲವೂ ಕೂಡ ಸಿಕ್ಕಾಬಟ್ಟೆ ಕಚ್ಕೊಂಡ್ಬಿಟ್ಟಿರುತ್ತೆ ನಿಮಗೆ. ಇಂಥ ಸಂದರ್ಭದಲ್ಲಿ ಇನ್ನೇನು ಫಿನಾಲೆಗೆ ಇನ್ನು 2-3 ವಾರಗಳು ಇರುವಂಥ ಒಂದು ಸನಿಹದಲ್ಲಿ ಏನಾಗುತ್ತೆ, ಫ್ಯಾಮಿಲಿ ವೀಕ್ ಅಂತ ಮಾಡ್ತಾರೆ ಬಿಗ್ ಬಾಸ್. ಈ ಫ್ಯಾಮಿಲಿ ವೀಕ್ನಲ್ಲಿ ಪ್ರತಿಯೊಬ್ಬರ ಅಪ್ಪ ಅಮ್ಮನೂ ಕೂಡ ಬರ್ತಾರೆ, ಪ್ರತಿಯೊಬ್ಬರು ಕೂಡ ಭಾವುಕರಾಗ್ತಾರೆ. ಅದರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ಗಳಾಗಿರ್ಬೋದು ಅಥವಾ ಮೇಲ್ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಭಾವುಕರಾಗ್ತಾರೆ. ಎಲ್ಲರೂ ಅಳ್ತಾರೆ, ಎಲ್ಲರೂ ಕಣ್ಣೀರು ಹಾಕ್ತಾರೆ. ಗಿಲ್ಲಿ ಕಣ್ಣೀರು ಹಾಕಲ್ಲ ಬಿಡಿ, ಹಂಗಂತ ಗಿಲ್ಲಿ ಕಣ್ಣೀರು ಹಾಕಲಿಲ್ಲ ಅಂದ ಮಾತ್ರಕ್ಕೆ ಗಿಲ್ಲಿಗೆ ಫೀಲಿಂಗ್ಸ್ ಇಲ್ಲ ಅಥವಾ ಎಮೋಷನ್ ಇಲ್ಲ ಅಂತಲ್ಲ. ಆ ಗಿಲ್ಲಿಯ ವ್ಯಕ್ತಿತ್ವನೇ ಅಂಥದ್ದು. ಈ ಗಿಲ್ಲಿದು, ಈ ನಂದು, ನಮ್ಮ ಥರ ಗಿಲ್ಲಿ ಥರ ಇನ್ನು ಬೇರೆಯವ್ರದ್ದು, ಇವ್ರದೆಲ್ಲ ಹೆಂಗೆ ಅಂತಂದರೆ, ನಿಮಗೆ ಬಹಳ ಒಂದು ಬದುಕು ಹೆಂಗೆ ಅಂದರೆ, ನಾವೆಲ್ಲ ನೋಡಿ ಹಾಸ್ಟೆಲಲ್ಲಿ ಬೆಳೆದವರು, PCM ಹಾಸ್ಟೆಲಲ್ಲಿ, ಆಮೇಲೆ ಬದುಕು ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದು ಕೂತಿರೋರು. ನಮಗೆ ಈ ಫ್ಯಾಮಿಲಿನ ಬಿಟ್ಟಿದ್ದು ಇದು ಅಭ್ಯಾಸ ಆಗಿಬಿಟ್ಟಿದೆ, ಅಪ್ಪ ಅಮ್ಮನ ಬಿಟ್ಟಿದ್ದು ಅಭ್ಯಾಸ ಆಗಿದೆ. ಹಂಗನ್ ಮಾತ್ರಕ್ಕೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಭಾವನೆಗಳಿಲ್ಲ ಅಂತಲ್ಲ. ಒಂದು ದಿನ ಬಿಕ್ಕಿ ಬಿಕ್ಕಿ ಅಳುವಂಥ ಪರಿಸ್ಥಿತಿ ಬರುತ್ತೆ. ಅದು ಗಿಲ್ಲಿಗಾಗಿರಲಿ, ಗಿಲ್ಲಿ ಥರ ಇರೋ ಯಾರಿಗೇ ಆಗಿರಲಿ, ಸರಿನಾ? ಫ್ಯಾಮಿಲಿ ವೀಕ್ ಅಂದರೆ ನಾನು ತುಂಬ ಫಿದಾಗಿ ಹೋಗ್ಬಿಟ್ಟೆ. ಇಡೀ ಬಿಗ್ ಬಾಸ್ ಮನೆಯ ಈ ವರ್ಷದ ಬಿಗ್ ಬಾಸ್ ಸೀಸನ್ 12ನಲ್ಲಿ ಫ್ಯಾಮಿಲಿ ವೀಕ್ ಒನ್ ಆಫ್ ದ ಬೆಸ್ಟ್ ವೀಕ್, ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಆ ಫ್ಯಾಮಿಲಿ ವೀಕ್ ಮೂಡಿ ಬಂದಿರೋದು. ನನಗಂತೂ ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿ ಪಡ್ತಾಯಿದ್ರು. ತುಂಬ ಜನ ಅದನ್ನೆಲ್ಲ ನೋಡಿ, ಆ ಫ್ಯಾಮಿಲಿ ವೀಕ್ ಅದೆಲ್ಲ ನೋಡ್ಬಿಟ್ಟು ಹೇಳ್ತಾಯಿದ್ರು, ನೀನು ಹೋಗು ಬಿಗ್ ಬಾಸ್ ಮನೆಗೆ, ನೀನು ಹೋದ್ರೆ ಚೆನ್ನಾಗಿ ಆಡ್ತೀಯ ಅಂತ. ನಾನು ಹೇಳಿದೆ, ಅವೆಲ್ಲ ಇಲ್ಲಿ ಬರ್ದಿರಬೇಕು, ಅವೆಲ್ಲ ನಾವು ಹರಿಸಿ ಹೋಗೋದಲ್ಲ, ಅವೆಲ್ಲ ನಮ್ಮನ್ನು ಹರಿಸಿ ನಮ್ಮ ಟ್ಯಾಲೆಂಟನ್ನು ನೋಡಿ ಅಥವಾ ನಮ್ಮನ್ನು ಗುರುತಿಸಿ ಬರೋ ಅಂಥದ್ದಂತ ನಾನು ಹೇಳ್ತಾ ಇದ್ದೆ. ನಾವೆಲ್ಲ ಅಷ್ಟು ಈಸಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆಲ್ಲ. ಯಾಕಂತಂದರೆ ಅದೆಲ್ಲ ಎಲ್ಲರಿಗೂ ಆ ಯೋಗ್ಯತೆ ಬೇಕು, ಎಲ್ಲರಿಗೂ ಆ ಅರ್ಹತೆ ಬೇಕು. ಆ ಅರ್ಹತೆ ಯಾರಿಗಿರುತ್ತೆ, ಆ ಯೋಗ್ಯತೆ ಯಾರಿಗಿರುತ್ತೆ, ಅವರಿಗೆಲ್ಲ ಸಿಗುತ್ತೆ. ಸೊ ಹಾಗಂತ ನಮಗಿಲ್ಲ ಅಂತಲ್ಲ, ಅದಕ್ಕೂ ಒಂದು ಸಮಯ ಸಂದರ್ಭ ಕಾಲ ಕೂಡ ಬರಬೇಕು. ಅದು ಬರುತ್ತೆ ಅಥವಾ ಬರಲ್ಲ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಗಳನ್ನು ಕೂಡ ಇಟ್ಕೊಂಡಿಲ್ಲ. ಬಟ್ ಒಂದಂತೂ ಸತ್ಯ, ನಾನು ಪಟ್ಟಂಥ ಕಷ್ಟಗಳೆಲ್ಲ ನೆನಪಾಗ್ತಾ ಇತ್ತು ಆ ಬಿಗ್ ಬಾಸ್ ಮನೆಗೆ. ಅದೆಲ್ಲ ನೋಡಿದಾಗ ಆ ಪ್ರತಿಯೊಂದು ಕ್ಷಣ ಒಬ್ಬೊಬ್ಬರು ಅವ್ರ ಮಕ್ಕಳ ಬಗ್ಗೆ ಹೇಳುವಾಗ ನನಗೆ ನನ್ನ ಲೈಫಲ್ಲಿ ನಡೆದಂಥ ಘಟನೆಗಳು ಎಲ್ಲವೂ ಕೂಡ ನೆನಪಾಗ್ತಾಯಿತ್ತು. ಎಲ್ಲರ ಮಕ್ಕಳಿಗೂ ಹೇಳೋದ್ರಲ್ಲಿ ಒಂದೊಂದು ಪಾಯಿಂಟ್ 2 ಪಾಯಿಂಟ್ ನನ್ನ ಲೈಫಲ್ಲೂ ನಡೆದಿರೋದು ಇದ್ದಿದ್ದರಿಂದ, ಸೊ ಅದು ನನ್ನ ಅಂತಲ್ಲ, ನೀವು ನೋಡ್ತಿರುವಂಥ ವೀಕ್ಷಕರು ಎಷ್ಟೋ ಜನರ ಬಾಳಲ್ಲಿ ಅವೆಲ್ಲವೂ ಕೂಡ ನಡೆದಿರೋದ್ರಿಂದ ಆಟೋಮೆಟಿಕಲಿ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಯಾವಾಗ ಆ ಒಂದು ವೀಕ್ ಅಂದರೆ ಫ್ಯಾಮಿಲಿ ವೀಕ್ ಎಪಿಸೋಡನ್ನು ನೋಡುವಾಗ ಯಾರ್ಯಾರ ಕಣ್ಣಲ್ಲೆಲ್ಲ ನೀರು ಬಂದಿದೆ, ಯಾರೆಲ್ಲ ಹತ್ತಿದ್ದೀರಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ತಮ್ಮ ಲೈಫ್ ನೆನಪಾಗಿದೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು. ನನಗಂತೂ ತುಂಬ ನೆನಪಾಯಿತು. ನನ್ನದೇ ಒಂದು ಬೇರೆ ಕಥೆನೇ ಇದೆ ಬಿಡಿ, ರಕ್ತ ಕಣ್ಣೀರು ನಮ್ಮ ಕಥೆ. ಅವೆಲ್ಲ ಅಂಥ ವೇದಿಕೆ ಸಿಕ್ಕರೆ ಹೇಳೋದು, ಇಲ್ಲಾಂದರೆ ಅದು ಅಲ್ಲಿಗೆ ಮುಚ್ಚೋಗಲಿ, ಪರವಾಗಿಲ್ಲ. ಸೊ ಹಾಗೆ ಫ್ಯಾಮಿಲಿಯವರೆಲ್ಲ ಹೇಳ್ತಾ ಇದ್ರು, ನೀನು ತುಂಬ ಇದು ಮಾಡ್ತಾ ಇದೆಯಾ, ಹೆಂಗೆ ನಿಮ್ಗೊಂದು ಚಾನ್ಸ್ ಇತ್ತು ಅಂತ. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಇರಲಿ, ಅಂಥದ್ದೇನಾದ್ರು ಬಂತು ಅಂತಂದರೆ ಖಂಡಿತವಾಗ್ಲೂ ನನ್ನ ಆಡಿಯನ್ಸಿಗೆ ನಾನು ಹೇಳ್ತೀನಿ. ಬಟ್ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಇಟ್ಕೊಂಡಿಲ್ಲ, ಮತ್ತು ಅಲ್ಲಿಗೆ ಹೋಗುವಷ್ಟು ದೊಡ್ಡವನು ಕೂಡ ನಾನಲ್ಲ.
ಆಯಿತಾ. ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ. ಇರಲಿ, ನಮಗೇನು ಅಲ್ಲಿ ಏನು ನಡೀತದೆ ಅದನ್ನು ಮಾತಾಡೋದು ಒಂಥರ, ಅದರಲ್ಲೇ ಒಂಥರ ಖುಷಿ ಇದೆ. ಈ ಥರ ಸುದ್ದಿ ಮಾಡೋದ್ರಲ್ಲೇ ಖುಷಿ ಇದೆ. ಸೊ ಫ್ಯಾಮಿಲಿ ವೀಕ್ ಅಂತೂ ತುಂಬ ನಮ್ಮ ಫ್ಯಾಮಿಲಿನಂತೂ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿತ್ತು. ರಾಶಿಕಾ ಅಪ್ಪ ಅಮ್ಮ ಆಗಿರ್ಬೋದು, ಸಾರಿ ರಾಶಿಕಾ ತಮ್ಮ ಮತ್ತು ಅಮ್ಮ ಆಗಿರ್ಬೋದು, ಆಮೇಲೆ ಸ್ಪಂದನ ಅಪ್ಪ ಅಮ್ಮ ಆಗಿರ್ಬೋದು, ಗಿಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಆಮೇಲೆ ರಘು ಹೆಂಡತಿ ಆಗಿರ್ಬೋದು, ಸೂರಜ್ ಅವರ ಅಮ್ಮ ಮತ್ತು ಅಕ್ಕ ಇವರೆಲ್ಲರೂ ಕೂಡ ವಾಹ್! ನಿಜವಾಗ್ಲೂ ಗ್ರೇಟ್ ಅನಿಸ್ಬಿಡ್ತು ನನಗೆ. ಆಮೇಲೆ ಮಾಳು ಹೆಂಡತಿ ಮತ್ತು ಮಕ್ಕಳು, ವಾವ್! ನೆಕ್ಸ್ಟ್ ಲೆವೆಲ್ ಫೀಲಪ್ಪ. ನನಗಂತೂ ಬಹಳ ಮನಸ್ಸಿಗೆ ಭಾವುಕನಾಗ್ಬಿಟ್ಟೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಸೊ ಅಷ್ಟು ಅದ್ಭುತವಾಗಿತ್ತು ಆ ಫ್ಯಾಮಿಲಿ ವೀಕ್. ಆ ಫ್ಯಾಮಿಲಿ ವೀಕ್ ರಿವ್ಯೂವನ್ನು ನಾನು ನೆನ್ನೆನೇ ಮಾಡಬೇಕಿತ್ತು. ಇರಲಿ ಪರವಾಗಿಲ್ಲ, ಈಗ ಕೆಲವರು ಎಲಿಮಿನೇಟ್ ಆದಮೇಲೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅನ್ಸುತ್ತೇನೋ. ಬಟ್ ಇರಲಿ, ಆದರೂ ನನಗೆ ಮಾಡಲೇಬೇಕು ಅಂದ್ಕೊಂಡಿದ್ದೆ, ಸೊ ನಾನು ಮಾಡಿದ್ದೀನಿ. ಸೊ ಭಾಳ ಅದ್ಭುತವಾಗಿತ್ತು. ಫ್ಯಾಮಿಲಿ ವೀಕ್ ಅಂದರೆ ನನಗೆ ತುಂಬ ಖುಷಿಯಾಗೋಯಿತು. ಮತ್ತು ನೋಡಿ, ಅಲ್ಲಿ ಗಿಲ್ಲಿ ಅಪ್ಪ ಅಮ್ಮ ಬಂದಾಗ ಆ ಒಂದು ಮುಗ್ಧತೆ, ಗಿಲ್ಲಿ ಅಪ್ಪ ಅಮ್ಮನಲ್ಲಿದ್ದಂಥ ಮುಗ್ಧತೆ, ಗಿಲ್ಲಿ ಆತ ನಗ್ನಗ್ತಾನೆ ತಾನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಒಂದು ಗೊತ್ತಾಗ್ಬಿಡುತ್ತೆ ಅಲ್ಲಿ. ಸೊ ಅವ್ರ ಅಪ್ಪ ಅಮ್ಮ ಮಾತನಾಡೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ರಾಶಿಕ್ ಅವರ ತಾಯಿ ಮತ್ತು ತಮ್ಮ, ಆಮೇಲೆ ಕಾವ್ಯ ಅವರ ತಮ್ಮ ಮತ್ತು ತಾಯಿ ಸ್ವಲ್ಪ ಎಡವಟ್ ಮಾಡ್ಕೊಂಬಿಟ್ರು. ಅದರಲ್ಲೂ ತಮ್ಮ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗ್ಬಿಟ್ಟ ಅನ್ಸುತ್ತೆ. ಆ ತಮ್ಮ ಸ್ವಲ್ಪ ಅರ್ಜೆನ್ಸಿ ಅಥವಾ ಇನ್ನೇನೋ ಏನೋ ಈ ಏನು ಹೇಳ್ತಾರಲ್ಲ, ಈ ಬಿಸಿ ರಕ್ತ ಕೆಲವೊಮ್ಮೆ ಏನು ಮಾಡುತ್ತೆ, ನಮ್ಮ ಲೈಫನ್ನೇ ಹಾಳು ಮಾಡುತ್ತೆ ಅಂತಾರಲ್ಲ, ಈ ಬಿಸಿ ರಕ್ತ ಅನ್ನೋದು ನಮ್ಮನ್ನೇ ನಾಶ ಮಾಡುತ್ತೆ ಅಂತ. ಆ ಥರ ಅರ್ಜೆಂಟಲ್ಲಿ ಅದರ ಕೆಲವೊಂದು ವಿಚಾರಗಳನ್ನ, ಹೊರ ಜಗತ್ತಿನ ಮಾಹಿತಿಯನ್ನು ಹೇಳಿದಾಗ ಮನೆ ಒಳಗಡೆ ಇರೋರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಈ ಒಂದಷ್ಟು ಅವ್ರ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅವ್ರ ಆಟದ ಮೇಲೆ. ಕೆಲವರು ತುಂಬ ಹೈಪರ್ ಆಕ್ಟಿವ್ ಆಗಿ ಏನೇನೋ ಎಡವಟ್ ಆಗ್ಬಿಡುತ್ತೆ, ಅಥವಾ ಇನ್ನು ಕೆಲವರು ತುಂಬ ಕುಗ್ಬಿಟ್ಟು ಇನ್ನೂ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಅದೆಲ್ಲ ಹೇಳಬಾರ್ದು ಅಲ್ಲ ಆ್ಯಕ್ಚುಲಿ. ಹೊರ ಜಗತ್ತನ್ನು ನೋಡಿಕೊಂಡು ಇಲ್ಲೇನಾದರೂ ಈಗ ಉದಾಹರಣೆಗೆ ಗಿಲ್ಲಿನ ಬಿಡಕ್ಕೆ ಹೋಗ್ಬೇಡ, ಗಿಲ್ಲಿನ ಬಿಟ್ಕೊಡ್ಬೇಡ. ಸೊ ಕಾವ್ಯ ಈಗ ಆಲ್ರೆಡಿ ಗಿಲ್ಲಿನ ದೂರ ತಳ್ಳುತ್ತಾ ಬಂದಾಯಿತು. ಸೊ ಆ ತಮ್ಮ ಹೇಳ್ದಾನ ಮಾತ್ರಕ್ಕೆ ಮತ್ತೆ ವಾಪಸ್ ಗಿಲ್ಲಿ ಹತ್ರ ಹೋದಾಗ, ಸೊ ಕಾವ್ಯನ ಸ್ಟ್ರಾಟರ್ಜಿ ಇಡೀ ಜನರಿಗೆ ಗೊತ್ತಾಗ್ಬಿಡುತ್ತೆ. ಕಾವ್ಯನ ಮೇಲೆ ಸ್ವಾರ್ಥದ ಭಾವನೆ ಬಂದ್ಬಿಡುತ್ತೆ. ಅವಳು ಆಟ ಆಡೋದಕ್ಕೆ ಅವಳಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಡಿಸ್ಟರ್ಬ್ ಆಗುತ್ತೆ. ಈ ಕಡೆಯಿಂದ ಜನ ವಾಪಸ್ ಮತ್ತೆ ಅವಳಿಗೆ ಸಮಸ್ಯೆ ಮಾಡಿಬಿಡ್ತಾರೆ ಅಂದರೆ ಆಕೆ ಮೇಲೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಹಾಕೋದು, ಎಲ್ಲ ಸ್ವಾರ್ಥ. ಈಗ ಆಲ್ರೆಡಿ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಫ್ಯಾಮಿಲಿಗೆ ಸ್ವಾರ್ಥ. ಹಂಗೆ ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ತೂಕ ಇಟ್ಕೊಬೇಕು. ಸೊ ಹಾಗಾಗಿ ಆ ತಮ್ಮ ಮಾಡೋದಂಥ ಎಡವಟ್ಟಿಗೆ ಉಲ್ಲಂಘನೆ, ಒಂದು ಇದರಲ್ಲಿ ನಿಯಮ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ರು. ಹಂಗನ್ ಮಾತ್ರಕ್ಕೆ ಬಿಗ್ ಬಾಸ್ ಯಾವತ್ತೂ ಯಾರ ಮೇಲೂ ಕೂಡ ಆ ಒಂದು ಇದನ್ನು ತೋರಿದಿಲ್ಲ. ಅಂದರೆ ಯಾರನ್ನೂ ಕೂಡ ನೋವು ಮಾಡಿ ಕಳಿಸಿದ್ದಿಲ್ಲ. ನಾನು ನೋಡ್ಕೊಂಬಂದಿರೋ ಲೆಕ್ಕಾಚಾರಕ್ಕೆ ಯಾರನ್ನೂ ಕೂಡ ಆ ರೀತಿಯಾಗಿ ಮನೆಯಿಂದ ಕಳಿಸಿದ್ದಿಲ್ಲ. ಸೊ ಹಾಗಾಗಿ ತಮ್ಮನ ಬದಲಿಗೆ ಅವರ ತಂದೆಯನ್ನು ಕರೆಸಿದ್ರು. ತಂದೆ ಅವರು ಜಾಲಿಯಾಗಿ ಇದ್ಕೊಂಡು, ಪಾಪ ಹೊಸ ಬಟ್ಟೆ ಬೇರೆ ತೊಗೊಂಡ್ಬಿಟ್ಟಿದ್ರಂತೆ, ಬರಬೇಕು ಅಂತ ಬರೋಕ್ಕಾಗಿರಲಿಲ್ಲ. ಸೊ ಗಿಲ್ಲಿಗೆ ಅವರು ಒಂದು ಬೆಳ್ಳಿಯ ಸರವನ್ನು ಕೊಟ್ಟೋಗ್ತಾರೆ, ಬೆಳ್ಳಿ ಚೈನ್. ಸೊ ಗಿಲ್ಲಿ ತುಂಬ ಹ್ಯಾಪಿ ಆಗ್ತಾನೆ. ಮತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಫ್ಯಾಮಿಲಿ ವೀಕ್. ಅಂದರೆ ನನಗೆ ತುಂಬ ತುಂಬ ಖುಷಿ ಆಯಿತು. ನಮ್ಮಮ್ಮ ಅಂತೂ ಹತ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ನನಗನ್ಸಿದ್ದು ಫ್ಯಾಮಿಲಿ ವೀಕ್ ಅಂತಂದಾಗ. ಬಹಳ ಎಲ್ಲರೂ ಕೂಡ ಭಾವನಾತ್ಮಕವಾಗಿ ಒಂದು ಬಿಗ್ ಬಾಸ್ ತುಂಬ ಡೀಸೆಂಟ್, ತುಂಬ ಚೆನ್ನಾಗಿ, ಬಹಳ ಅದ್ಭುತವಾಗಿ ನಡೀತು. ಸೊ ಎಲ್ಲವೂ ಕೂಡ ಚೆನ್ನಾಗಿತ್ತು ಫ್ಯಾಮಿಲಿ ವೀಕಲ್ಲಿ. ಯಾರ್ಯಾರ ಮನೇಲಿ ಹೆಂಗಿರ್ತಾರೆ, ಏನೇನು ಹೇಳ್ತಾರೆ ಅಂತ ಭಾಳ ಕುತೂಹಲ ಇರ್ತಿತ್ತು. ಅವೆಲ್ಲವೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್ಗೊಂದು ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂತಂದರೆ ಈ ರೀತಿಯಾದಂಥ ಒಂದು, ಅಂದರೆ ಬಿಗ್ ಬಾಸ್ ಅಂದರೆ ಕೇವಲ ಜಗಳ ಅಂತ ನೆಗೆಟಿವ್ ಮಾಡ್ತಾರೆ. ಬಿಗ್ ಬಾಸ್ ಅಂತಂದರೆ ಯಾರ ಮನೇಲಿ ಇರಲ್ಲ ರೀ ಜಗಳ, ಯಾರ ಮನೇಲಿ ಇರಲ್ಲ ಜಗಳ. ಸೊ ಎಲ್ಲರ ಮನೆ ದೋಸೆ, ಎಲ್ಲರ ಮನೆ ದೋಸೆನೂ ತೂತೆ, ಸಾರಿ ಆಯಿತಾ. ಸೊ ಹಿಂಗಿದ್ದಾಗ ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ. ಸೊ ಬಿಗ್ ಬಾಸ್ ನೋಡಿ ಕಲಿಯುವಂಥದ್ದು ತುಂಬ ಇದೆ. ನಾನು ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಿಗ್ ಬಾಸ್ ಬಗ್ಗೆ ತುಂಬ ಜನ ನೆಗೆಟಿವ್ ಮಾಡ್ತಾರಲ್ಲ, ಬಿಗ್ ಬಾಸ್ನ ನೋಡಿ ಕಲಿಯೋದು ತುಂಬ ಇದೆ. ಬಿಗ್ ಬಾಸ್ ಅಂತಂದರೆ ನಾನು ಹೇಳಿದೆ, ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅವಾಗ ಅದು ಚೆನ್ನಾಗಿರುತ್ತೆ. ನಿಮಗೆ ಅವಾಗ ಅದು ಅರ್ಥ ಆಗುತ್ತೆ ಏನು ಅಂತ, ವಿರೋಧಿಗಳಿಗೂ ಕೂಡ ಅದು ಅರ್ಥ ಆಗುತ್ತೆ. ಸೊ ಇದಿಷ್ಟು ನನ್ನ ಫ್ಯಾಮಿಲಿ ವೀಕ್ನ ಒಂದು ರಿವ್ಯೂ ಆಗಿತ್ತು. ನಿಮಗೇನು ಅನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.